ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ತಮ್ಮ ಹೆಸರು? ನನ್ನ ಹೆಸರು ವರಲಕ್ಷ್ಮಿ ಅಂತ. ಎಲ್ಲಿಂದ ಬಂದಿದ್ದೀರಾ? ನಾವು ಚಿಂತಾಮಣಿಯಿಂದ ಬಂದಿದ್ದೀವಿ. ಸಾರು ಇಲ್ಲಿ ಆಯುರ್ಮಠಮ್ಗೆ ಏನಕ್ಕೆ ಬಂದಿದ್ದೀರಾ? ಆಯುರ್ಮಠಮ್ಗೆ ಅದೇ ಸರ್, ನನಗೆ ಡಿಸ್ಕ್ ಪ್ರಾಬ್ಲಮ್ ಇತ್ತು. ಏನೇನು ಸಮಸ್ಯೆಗಳಿತ್ತು? ಸರ್, ನನಗೆ ನಡೆಯೋಕ್ಕಾಗ್ತಾ ಇರಲಿಲ್ವಾ? ಮತ್ತು ನರಗಳು ತುಂಬ ನೋಯ್ತಾ ಇತ್ತು. ಮತ್ತು ಸರಿಯಾಗಿ ನನಗೆ ಜೀರ್ಣನೂ ಆಗ್ತಾ ಇರಲಿಲ್ಲ, ತುಂಬ ಅಜೀರ್ಣ ಆಗೋದು. ಶುಗರು, ಬಿ.ಪಿ ಎಲ್ಲ ಇದೆ. ಇದಕ್ಕೆ ಅದಾದ ನಂತರ ಎಲ್ಲೆಲ್ಲಿ ತೋರಿಸಿದ್ರಿ? ತೋರಿಸಿದ್ದು ಸರ್, ಇಂಗ್ಲೀಷ್ ಮೆಡಿಸನ್ ಎಲ್ಲ ತೊಗೊಂಡ್ವಿ, ಮತ್ತು ಆಯುರ್ವೇದಿಕ್ಕು ತಗೋತಾ ಇದ್ದೆ. ಆದರೂ ನನಗೆ ಅಷ್ಟೊಂದು ಪೂರ್ಣ ಅನ್ನಿಸ್ಲಿಲ್ಲ. ಇಲ್ಲಿ ಬಂದಮೇಲೆ ನನಗೆ ಪರವಾಗಿಲ್ಲ ಅನ್ನಿಸ್ತು. ಇಲ್ಲಿ ಎಷ್ಟು ದಿನ ಟ್ರೀಟ್ಮೆಂಟ್ ತೊಗೊಂಡ್ರಿ? ಫಸ್ಟ್ ಟೈಮು 12 ದಿವಸ ತೊಗೊಂಡ್ವಿ. ಬೆಟರ್ ಅನ್ನಿಸ್ತು. ಆಮೇಲೆ ಸ್ವಲ್ಪ ನಡೆಯೋಕ್ಕೆ ಎಲ್ಲ ನನಗೆ ಈಸಿ ಅನ್ನಿಸ್ತು. ಮತ್ತು ಈಗ ಎರಡನೇ ಸರಿ ನಾವಿಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡ್ವಿ. ನಮಗೆ ಈಗ ಅನಿಸ್ತಾ ಇದೆ ನಿಮ್ದೆಲ್ಲ ಸಮಸ್ಯೆಗಳು? ಮುಂಚೆ ಎಲ್ಲ ಕಡೆನೂ ಎಲ್ಲರೂ ಚೆನ್ನಾಗಿ ನೋಡಿಕೊಂಡ್ರು ಸರ್. ಫುಡ್ಡಿಂದ ಇಂದು ಎಲ್ಲ ಒಳ್ಳೆ ಚೆನ್ನಾಗಿ ಕೊಟ್ಟರು. ಟ್ರೀಟ್ಮೆಂಟ್ ಕೂಡ ಒಳ್ಳೆ ಟ್ರೀಟ್ಮೆಂಟ್ ಇದೆ. ಬೆಟರ್ ಅನ್ನಿಸ್ತು ಸರ್ ನಮಗೆ. ಅಂದರೆ ನೀವು ಅಲೋಪತಿಯಲ್ಲಿ ನಿಮ್ಗೆ ಏನಾದ್ರು ಸರ್ಜರಿ ಏನಾದ್ರು ಹೇಳಿದ್ರು ಸರ್ ನಮಗೆ. ಸರ್ಜರಿ ಹೇಳಿದ್ರಿ? ಯಾಕೆ ಸರ್ಜರಿ ಮಾಡಿಸ್ಕೊಳ್ಳಿಲ್ಲ? ಇಲ್ಲ ಸರ್, ನಮಗೆ ಅದೇ ಡಾಕ್ಟ್ರು ಒಬ್ರು ಹೇಳಿದ್ರು, ಬೇಡ ಸರ್ಜರಿ ಮಾಡಿದ್ರೆ ಮತ್ತೆ ಅದು ನಿಮಗೆ ತೊಂದರೆ ಆಗುತ್ತೆ, ಬೇಡ, ಸುಮ್ಮನೆ ನೀವು ಆಯುರ್ಮಠಕ್ಕೆ ಹೋಗಿ, ಅಲ್ಲಿ ತುಂಬ. ಯಾರು ನಿಮಗೆ ರೆಫರ್ ಮಾಡಿದ ಆಯುರ್ಮಠಮ್ಗೆ? ನಮಗೆ ಡಾಕ್ಟ್ರು ಗೊತ್ತಿಲ್ಲ ಸರ್, ಡಾಕ್ಟ್ರ್ ಕರ್ಕೊಂಡು ಹೋಗಿದ್ರು. ನಿಮ್ಮನ್ನು ನೋಡಿ ಡಾಕ್ಟ್ರೇ ರೆಫರ್ ಮಾಡಿದ್ದ? ಹೌದು ಸರ್. ಅವರೇ ಹೇಳಿದ್ದ ಇಲ್ಲಿ ಹೋಗಿ? ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ವಿ. ಮಾಡಿಸಿದ್ಮೇಲೆ ಅವರು ಇಲ್ಲೇ ಹೋಗಿ ಚೆನ್ನಾಗಿ ಕೊಡ್ತಾರೆ ಟ್ರೀಟು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಇಲ್ಲಿ ಬಂದ್ವಿ. ಮತ್ತು ನಮ್ಮ ತಮ್ಮ ಹೇಳ್ದ, ಅವರು ಇದು ವಿಜಯಪುರದಿಂದ ಒಬ್ರು ಬಂದಿದ್ರಂತಲ್ಲ ಸರ್ ಇಲ್ಲಿಗೆ. ಮುಂಚೆ 6 ತಿಂಗಳಲ್ಲಿ ಬಂದಿದ್ರಂತೆ. 6 ತಿಂಗಳ 2 ವರ್ಷ ಆಯ್ತೇನೋ ಅನ್ಸುತ್ತೆ ಮೋಸ್ಟ್ಲಿ. ಅವ್ರಿಗೂ ಇದೇ ಥರ ಆಗಿತ್ತಂತೆ. ಅವ್ರಿಗೆ 2 ಕಾಲು ಇದಾಗಿತ್ತು, ಸ್ವಾಧೀನ ಇರಲಿಲ್ಲ. ಬಂದಿರಂತಲ್ಲ ಸರ್ ಇಲ್ಲಿಗೆ. ಅವರು ಕೂಡ ಹೇಳಿದ್ರು ನಮಗೆ. ಅಂದರೆ ನಿಮಗೆ ಅನುಭವಸ್ಥರು ಹೇಳಿ ಆ ಧೈರ್ಯದ ಮೇಲೆ ನೀವು ಬಂದಿರೋದು. ಅಂದರೆ ನಿಮಗೆ ಇಲ್ಲಿ ಬಂದಾಗ ಧೈರ್ಯ ಇತ್ತಾ? ನಿಮಗೆ ಖಂಡಿತ ನಾನು ಸರಿ ಹೋಗ್ತೀನಿ ಅನ್ನೋ ನಂಬಿಕೆ ಇತ್ತಾ? ಸರ್, ಅವರೆಲ್ಲ ನಮಗೆ, ನಮ್ಮ ತಮ್ಮ ಅಂತೂ ತುಂಬ ಹೇಳ್ದ, ಒಳ್ಳೆ ಡಾಕ್ಟ್ರು, ನೀನು ಹೋಗ್ಬೇಕಂತ ನಮ್ಮ ಫ್ರೆಂಡ್ ಎಲ್ಲ ಹೇಳಿದ್ದಾರೆ, ನೀನು ಅಲ್ಲೇ ಹೋಗು ಅಂತಂದ್ರು ಸರ್. ಅದಕ್ಕೋಸ್ಕರ ನಾವು ಭಾಳಷ್ಟು ಜನ ನಿಮ್ಗೆ ಹೇಳಿದ ಒಂದು ಕಾನ್ಫಿಡೆನ್ಸ್ ಮೇಲೆ ನೀವು ಬಂದ್ರಿ, ಚಿಕಿತ್ಸೆ ತಗೊಂಡ್ರಿ. ಡಾಕ್ಟ್ರು ಕೂಡ ತುಂಬ ಚೆನ್ನಾಗಿ ನಮ್ಗೆ ಟ್ರೀಟ್ ಮಾಡೋದು. ದೇವರಂತ ಡಾಕ್ಟ್ರು. ಆಗಲಿ ಒಳ್ಳೇದಾಗಲಿಮ್ಮ. ಆದರೆ ಈಗ ನಿಮಗೆ ವಿಡಿಯೋ ನೋಡೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಿಮ್ಮಂಗೆ ಸಮಸ್ಯೆ ಎಲ್ಲ ಇರೋರಿಗೆ? ನನ್ನ ಥರ ಸಮಸ್ಯೆ ಇರೋರು ಎಲ್ಲ ಬನ್ನಿ, ಒಳ್ಳೆ ಚೆನ್ನಾಗಿ ಟ್ರೀಟ್ ಕೊಡ್ತಾರೆ. ಡಾಕ್ಟ್ರು ಕೂಡ ದೇವರಂತವರು, ತುಂಬ ಚೆನ್ನಾಗಿ ಟ್ರೀಟ್ ಕೊಡ್ತಾರೆ. ಇಲ್ಲಿಂದ ನಾವು ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಗೆ ಅದೊಂದು ಖುಷಿ ನಮಗೆ. ಆರೋಗ್ಯನೂ ಚೆನ್ನಾಗಿ. ಸೊ ಈಗ ನಿಮಗೆ ಆರಾಮಾಗಿ ನಡೆಯೋಕ್ಕಾಗ್ತಾ ಇದೆ? ನಡೆಯುವಾಗ ನಿಮ್ಗೇನು ನೋವೇನು ಕಾಣ್ತಾ ಇಲ್ಲ? ಸಮಸ್ಯೆಗಳು ಏನೂ ಇಲ್ಲ? ಒಂದ್ಸಲಿ ನಡಕ್ಕೆ ತೋರಿಸ್ತೀರಾ ಮೇಡಮ್? ಬನ್ನಿ ಮೇಡಮ್. ಈಗ ನೀವು ನಡೆಯೋದು ನೋಡಿದ್ರೆ ನಿಮ್ಗೇನು ತೊಂದರೆಗಳಿಲ್ಲ ಅಂತಲೇ ಅನಿಸುತ್ತೆ. ಸೊ ಏನು ಸೆಳೆತ ಆ ಥರದ್ದು ಮೊದಲಿದ್ದಿದ್ದು ಯಾವ ಸಮಸ್ಯೆಗಳು ಮೊದಲ ಥರ ಇಲ್ಲ ಸರ್. ಈಗ ಬೆಟರ್ 95% ನನಗೆ ವಾಸಿಯಾಗಿದೆ ಅಂತ ಅನ್ನಿಸ್ತಾ ಇದೆ. ಹೌದಾ? ವೆರಿ ಗುಡ್. ಅದು ನಿಮ್ಮ ಕೈಯಲ್ಲಿ ನಿಜ ಸರ್, ದೇವ್ರು ಇದ್ದಾನೆ ಅನ್ನಿಸ್ಬಿಡ್ತು ನನಗಂತೂ. ಇಲ್ಲಿ ಆಯುರ್ಮಠಮ್ ಅವರು ಇರೋದೇ ನಿಮ್ಮ ಸೇವೆ ಮಾಡೋಕ್ಕೋಸ್ಕರ. ನಿಮ್ಮಂಥವ್ರ ನೋವನ್ನ ತೆಗೆದು ಆ ದೇವರ ಅನುಗ್ರಹದಿಂದ ರೋಗ ನಿವಾರಣೆ ಮಾಡುವಂಥ ಭಾಗ್ಯ ಈ ಆಯುರ್ಮಠಮ್ ಅವ್ರಿಗೂ ಕೂಡ ಇದೆ. ಎಲ್ರಿಗೂ ಆ ಭಾಗ್ಯ ಸಿಗಲಿ ಅಂತ ನಾನು ಕೇಳ್ಕೊತೀನಿ ಸರ್. ಇವತ್ತು ದೇವ್ರ ಸ್ವರೂಪದಲ್ಲೇ ಇದ್ದೀರಾ ಅಂತ ನನಗೆ ಅನ್ನಿಸ್ತಾ ಇದೆ ಸರ್. ಭಾಳ ಸಂತೋಷ. ನೋವು ಪಡ್ತಾ ಇದೆ ಸರ್, ಅದು ನಿಜವಾಗ್ಲೂ ನನಗೆ ಈಗ ತುಂಬ ಬೆಟರ್ ಅನ್ನಿಸ್ತಾ ಇದೆ. ಅದೇ ಈಗ ನಿಮಗೆ ಆ ನೋವಿಂದ ಮುಕ್ತಿ ಸಿಕ್ತಾಗ ಅದು ನರ ಸೆಳೆತ ಅಂತ ಹೇಳಿದ್ರೆ ಅದು ನೋವು ಯಾರಿಗೂ ಹೇಳೋಕ್ಕಾಗಲ್ಲ. ನೋಡುವಾಗ ನಮ್ಗೇನು ಇರಲ್ಲ ಅಂತಲೇ ಅನ್ಕೋತಾರೆ ಜನ. ನಮಗೆ ಅದರ ನೋವನ್ನ ಹೇಳ್ಕೊಳಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಅದ್ರ ಮಧ್ಯದಲ್ಲಿ ಕೆಲಸಗಳು ಮಾಡಬೇಕಾಗುತ್ತೆ. ಈಗ ಆದರೆ ಇಲ್ಲಿ ಪ್ರೊಫೆಷ್ನಲ್ ಆಗಿರೋ ಆಯುರ್ಮಠಮ್ ಅವ್ರಿಗೂ ನಿಮಗೂ ಅದರ ಸಮಸ್ಯೆ ಬಗ್ಗೆ ಗೊತ್ತಿತ್ತು. ಆ್ಯಂಡ್ ಈಗ ಅದರಿಂದ ಪರಿಹಾರ ಆಗಿದ್ದೀರಾ. ಇನ್ನೂ ಒಂದು ಸ್ವಲ್ಪ ದಿನ ನಿಮ್ಗೇನಾದ್ರು ವಿಶ್ರಾಂತಿ ಹೇಳಿದಾರಾ? ಅದ್ರ ಪ್ರಕಾರ ಆಯುರ್ಮಠಮ್ ಅವರು ಏನು ನಿರ್ದೇಶನ ಕೊಡ್ತಾರೆ ಅದೇ ಪ್ರಕಾರ ನಡ್ಕೊಳ್ಳಿ, ಪೂರ್ತಿ ಗುಣವಾಗಿ. ಆಮೇಲೆ ಇಲ್ಲಿ ಅಕ್ಕಪಕ್ಕದವ್ರನ್ನ ನೋಡಿದ್ದೀರಾ? ನಿಮ್ಮಲ್ಲಿ ಏನಾದರೂ ಈ ಥರದ ಸಮಸ್ಯೆ ಎಲ್ಲ ಬಂದವರು ಅವರು ಚೆನ್ನಾಗಿರೋದಿನ ನೋಡಿದ್ದೀರಾ? ನೋಡಿದ್ದೀವಿ ಸರ್, ನಾವು ಸುಮಾರು ಜನ ನೋಡಿದ್ದೀವಿ. ನಮ್ಮ ಅಕ್ಕಪಕ್ಕದಲ್ಲೇ ಅವ್ರ ಕಾಲು ಕಷ್ಟ ಆಗಿತ್ತು, ಅವ್ರು ಕೂಡ ನೀವು ಟ್ರೀಟ್ ಕೊಟ್ಟರಂತೆ, ಅವ್ರು ಕೂಡ ತುಂಬ ಹೇಳಿದ್ರು. ಓಕೆ. ಸೊ ಭಾಳ ಜನನ ಚೆನ್ನಾಗಾಗೋರ್ನು ನೋಡ್ತಾ ಇದ್ದೀರಾ ಆಯುರ್ಮಠಮಲ್ಲಿ?
ಆಗಲಿ. ಸುಮಾರು ಕೇಳಿದ್ದೀವಿ ಸರ್, ಅಲ್ಲೂ ವಿಡಿಯೋ ಎಲ್ಲ ನೋಡ್ತಾ ಇರ್ತೀವಿ ನಾವು. ಹೌದಾ? ಎಲ್ಲ ನಿಮ್ಮ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಸರ್, ತುಂಬ ತಿಳ್ಕೊಂಡಿದ್ದೀವಿ. ಮತ್ತೆ ಇಲ್ಲಿ ಬಂದ್ಮೇಲೆ ನಮ್ಗೆ ಇದು ಅನುಭವ ತುಂಬ ಆಯ್ತು ನಮಗೆ. ಆಯಿತು ಅಂತೀರಾ? ಆ ಥರ ವೀಡಿಯೋ ಅನುಭವಿಸ್ತಿರೋ ವೀಡಿಯೋ ಬೇರೆ ನೋಡೋರಿಗೆ, ಇಲ್ಲ ಈ ಸಮಸ್ಯೆಯಲ್ಲಿರೋರಿಗೆ ನಮಗೂ ಒಂದು ಪರಿಹಾರ ಸಿಗ್ಬೋದು ಅನ್ನೋ ಒಂದು ತೃಪ್ತಿ ಬರುತ್ತೆ. ಅದಕ್ಕೋಸ್ಕರ ನಾವು ಈ ಥರ ವೀಡಿಯೋಸ್ನ ಕಲೆಕ್ಟ್ ಮಾಡಿ ಯೂಟ್ಯೂಬು ಭಾಳ ಜನಕ್ಕೆ ತಲುಪಿಸ್ತಾ ಇರೋದು. ನೀವು ಕೂಡ ಒಂದು ಒಳ್ಳೆ ಮಾತುಗಳನ್ನ ಹೇಳಿದ್ದೀರಾ ಆಯುರ್ಮಠಂ ಬಗ್ಗೆ. ನಿಮ್ಮ ಸಮಸ್ಯೆ ಮುಂಚೆ ಹೇಗಿತ್ತು, ಹೀಗೇಗಾಗಿದ್ದೀರ ಅನ್ನೋದು ಭಾಳ ಸಂತೋಷ. ನೀವು ಯಾವಾಗಲೂ ಒಳ್ಳೆಯ ಒಂದು ಆರೋಗ್ಯನ ಪಡ್ಕೊಂಡು ಜೀವನ ಪೂರ್ತಿ ಸಂತೋಷವಾಗಿರಿ ಅಂತ ಹೇಳ್ತಾ ನಮ್ಮ ನಮಸ್ಕಾರ. ನಮಸ್ತೆ ಸರ್. ನಿಮಗೂ ನಿಮ್ಮ ಇವ್ರಿಗೂ ಆಯುರ್ಮಠದವ್ರಿಗೆ ಎಲ್ರಿಗೂ ತುಂಬ ವಂದನೆ ಸರ್. ಥ್ಯಾಂಕ್ ಯು.